ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೇಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹೇಗೆ ರೆಡಿ ಮಾಡ್ಕೊಂಡ್ವಿ, ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿದ್ವಿ ಅನ್ನೋಂಥ ವೀಡಿಯೋನ ಹಾಕಿರ್ತೀನಿ. ಹಿಂದಿನ ದಿನವೇ ಅಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು. ಸೊ ದೇವ್ರ ಮನೆ ಬಾಗಿಲಲ್ಲಿ ಸ್ವಲ್ಪ ಗಂಟೆಗಳಿದೆ, ಅದನ್ನು ವಾಶ್ ಮಾಡಿ ನಾನು ಹಾಗೆ ಎಲ್ಲ ಅರೇಂಜ್ ಮಾಡ್ತಾಯಿದ್ದೆ. ಮತ್ತು ನಮ್ಮದು ಮೇನ್ ಥಿಂಗ್ ಏನಾಗಿದೆ ಅಂದರೆ ಹೋಮ್ ಟೂರ್ ಬಗ್ಗೆ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಬಟ್ ನಾನು ಬೆಂಗಳೂರಲ್ಲಿ ಇರ್ತೀನಿ ಸ್ವಲ್ಪ ದಿನ, ಇನ್ನೊಂದು ಸ್ವಲ್ಪ ದಿನ ಊರಲ್ಲಿ ಇರ್ತೀನಿ. ಹಾಗೆ ಆವಾಗವಾಗ ಮಾತ್ರ ಮಂಡ್ಯಕ್ಕೆ ಬರೋದು. ಅದಕ್ಕೆ ಯಾವಾಗ ಟೈಮ್ ಬ್ಯಾಲೆನ್ಸ್ ಮಾಡುತ್ತೆ, ಮನೆಯೆಲ್ಲ ಅರೇಂಜ್ ಮಾಡ್ಕೊಂಡು ನೀಟಾಗಿ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಯಾವ್ಯಾವ ರೀತಿ ವೀಡಿಯೋ ಕೇಳಿದ್ದೀರಾ ಅದೆಲ್ಲನೂ ಕೂಡ ಹಾಕ್ತೀವಿ. ಸೊ ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ಸ್ವಲ್ಪ ಹಬ್ಬಗಳ ಪ್ಲೇಲಿಸ್ಟ್ಗಳು ಇದೆ, ಅದಕ್ಕೆ ಹಬ್ಬದ ರಿಲೇಟೆಡ್ ಎಲ್ಲ ಹಾಕ್ತಾಯಿದ್ದೀವಿ. ನಾನು ಆಲ್ಮೋಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಎಲ್ಲ ಹಬ್ಬ ಮುಗ್ದೋಗಿರುತ್ತೆ. ಈ ಸಲ ಹಬ್ಬ ಎಲ್ಲ ಕೂಡ ನಾನೇ ಮಾಡಿದ್ರಿಂದ ಎಡಿಟ್ ಮಾಡೋದಕ್ಕೆ ಟೈಮ್ ಆಗಿಲ್ಲ. ಅದಕ್ಕೆ ಇಲ್ಲಿ ಒಂದು ನಮ್ಮ ಮೆಮೊರಿಗಾಗಿ ಈ ವಿಡಿಯೋ ಹಬ್ಬದ ಹಿಂದಿನ ದಿನ ಹೇಗಿತ್ತು ಅನ್ನೋ ಒಂದು ವಿಡಿಯೋ ಇಲ್ಲಿ ನಮ್ಮ ನೆನಪಿಗೆ ಅಂಥೇಳಿ ಹೇಗಿದ್ದರೂ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಹಬ್ಬ ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ ಕಳಸ ಕೂರಿಸೋದು ಹೇಗೆ ಏನು ಅಂತೆಲ್ಲ. ಹಾಗೆ ನಾನೆಲ್ಲ ಕಳಸ ಕೂರ್ಸೋಕ್ಕೆ ಅಕ್ಕಿ ಮತ್ತು ಎಲ್ಲ ಸ್ಟ್ಯಾಂಡೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ಅರಿಶಿನ ಕುಂಕುಮ ಪ್ರತಿ ಸಲ ಇದು ಹಬ್ಬಕ್ಕೂ ಚೇಂಜ್ ಮಾಡ್ತಾ ಇರ್ತೀವಿ, ಅಂದರೆ ಹಳೇದು ಇಟ್ಕೋಬಾರ್ದು ಅಂತ. ಅದೇ ಥರ ಹೊಸ ತಂದಿದ್ವಿ ಅಂಗಡಿಯಿಂದ ಅಂದ್ಬಿಟ್ಟು ಅದನ್ನೆಲ್ಲ ಮಾಮೂಲಿ ಕುಂಕುಮದ ಬಟ್ಲು ಬರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇರ್ತಾಯಿದ್ದೆ. ದೇವ್ರ ಫೋಟೋಗೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಇವಾಗ ಹೊಸದಾಗಿ ಬಟ್ಟಿರ್ತಾ ಇದ್ದೀನಿ. ಅದಕ್ಕೆ ಮಾಮೂಲಿ ಅರಿಶಿನ ಕುಂಕುಮ ನೀರು ಹಾಕ್ಕೊಂಡು ಜಾಸ್ತಿ ದಿನ ಬರಲಿ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಇಡೋವಂಥದ್ದು. ಹಾಗೆ ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತೆಲ್ಲ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗ್ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಹಾಕಿರೋದು. ನಾವೇನು ತುಂಬ ಆಡಂಬರದಿಂದ ಏನು ಹಬ್ಬ ಸೆಲೆಬ್ರೇಟ್ ಮಾಡಿಲ್ಲ, ಜಸ್ಟ್ ಒಂದು ಸಿಂಪಲ್ಲಾಗಿ ನಮ್ಮ ಒಂದು ಖುಷಿಗೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಾಗಿ ಮಾಡಿರ್ತೀವಿ. ಮತ್ತು ಈಗ ಹೊಸ್ಲಿಗೆಲ್ಲ ನಾನು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಹಾಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ದೇವ್ರ ಮನೇನ ನಾಳೆ ಪೂಜೆಗೋಸ್ಕರ. ನೆಕ್ಸ್ಟ್ ಇಲ್ಲಿ ಕಳಸದ ನೀರು ತರೋದು ಅಂತ ಹೇಳ್ತೀವಿ. ಸೊ ಮಡಿ ನೀರನ್ನು ತಂದು ಕಳಸ ಇಡುವಂಥದ್ದು. ಕಳಸನೆಲ್ಲ ಜೋಡಿಸ್ಕೊಂಡು ಅದ್ರ ಸುತ್ತ ವೀಳ್ಯದೆಲೆ ಎಲ್ಲ ಇಟ್ಟು ಕಾಯಿ ಅರಿಶಿನ ಹಾಕಿ ಅದರೊಳಗೆ ಫಸ್ಟು ಅರಿಶಿನ ಕುಂಕುಮ ಡ್ರೈ ಫ್ರೂಟ್ಸು ಮತ್ತು ಹಣ್ಣನ್ನು ಹಾಕ್ಬಿಟ್ಟು ಅದ್ರ ಸುತ್ತ ಕಾಯಿ ಮತ್ತು ಎಲೆಯನ್ನು ಸುತ್ತ ಜೋಡಿಸುವಂಥದ್ದು. ವೀಡಿಯೋ ಮಾಡೋ ಟೈಮಲ್ಲಿ ನನ್ನ ತಂಗಿ ಮಲ್ಕೊಬಿಟ್ಟಿದ್ಲು. ಸೊ ವೀಡಿಯೋ ಹಿಡಿಯೋದಕ್ಕೆ ಯಾರೂ ಇರಲಿಲ್ಲ. ನಾನು ಟ್ರೈಪಾಡು ಕೂಡ ಬೆಂಗಳೂರಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಹಾಗೆ ಇಲ್ಲ ಡಬ್ಬಿಗಳನ್ನ ಇಟ್ಕೊಂಡು ಹೆಂಗಿದ್ರು ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಮೈಂಡಲ್ಲಿ ಇತ್ತಲ್ಲ. ಸೊ ಡಬ್ಬಿ ಎಲ್ಲ ಜೋಡಿಸ್ಕೊಂಡು ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟೇ ಹೇಳಿದೆ ಅಲ್ವಾ. ಸೊ ವೀಳ್ಯದೆಲೆ 5 ವೀಳ್ಯದೆಲೆ ಇಟ್ಟು ಕಾಯಿ ಮತ್ತು ವೀಳ್ಯದೆಲೆ ಸುತ್ತ ಜೋಡಿಸಿ ಕಳಸ ಇಡುವಂಥದ್ದು. ನಾವು ಡೈಲಿ ಯಾವಾಗಲೂ ಕಳಸ ಇಡೋಲ್ಲ, ಬರೀ ಹಬ್ಬದ ದಿನಗಳಲ್ಲಿ ಮಾತ್ರ ಕಳಸ ಇಡೋದು. ಅದಾದಮೇಲೆ ನಾನು ಲಕ್ಷ್ಮೀ ಮುಖವಾಡಕ್ಕೆ ಇದು ಓಲೆ ಜುಮ್ಕಿ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈಸಿ ಆಗುತ್ತೆ ಅಂದ್ಬಿಟ್ಟು ಓಲೆ ಜುಮ್ಕಿ ಮತ್ತು ಮೂಗ್ಬಟ್ಟು ಹಾಕಿ ರೆಡಿ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ಮುಖವಾಡನ ಸೀರೆ ಉಡ್ಸಾದ್ಮೇಲೆ ಕೂರಿಸೋದು. ಲಕ್ಷ್ಮೀ ಮುಖವಾಡ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬತ್ತಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಹೇಗೆ ಮಾಡೋದು ಅಂದರೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಕೊತೀವಿ. ದೀಪಕ್ಕೆ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ಎಲ್ಲನೂ ಕೂಡ ರೆಡಿ ಮಾಡಿರ್ತೀವಿ. ಬೆಳಗ್ಗೆ ಎದ್ದು ಜಸ್ಟ್ ಹೂವು ಮುಡಿಸಿ ಪೂಜೆ ಮಾಡೋ ಥರ, ಆವಾಗ ಕೆಲಸಕ್ಕೆ ಕೂಡ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಅಂತ ಹಿಂದಿನ ದಿನವೇ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಮತ್ತು ನಾನಿಲ್ಲಿ ಲಕ್ಷ್ಮೀ ದೇವರಿಗೆ ಸೀರೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಉಡ್ಸೋದು, ಹೇಗೆ ಮಾಡೋದು ಅಂತ. ನನಗಂತೂ ಇದು ಸೀರೆ ಉಡ್ಸೋದು ಈ ಥರ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಅದಕ್ಕೆ ನಾನೇ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಒಬ್ಬಳೇ ಇಟ್ಕೊಂಡೆಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ಕಷ್ಟ ಆಗಿತ್ತು ವೀಡಿಯೋ ಮಾಡೋದಕ್ಕೆಲ್ಲ. ಸೊ ಬಟ್ ಆದ್ರೂ ಕೂಡ ಹೇಗೋ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ.
ಆ್ಯಕ್ಚುಲಿ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ. ಸೊ ಅದನ್ನ ಮಡಿಸಿದಾಗ ಪಿಂಕ್ ಮಧ್ಯ ಬಂದು ಆ ಕಡೆ ಎರಡೂ ಸೈಡೂ ಗ್ರೀನ್ ಕಲರ್ ಬರುತ್ತೆ. ಆ ರೀತಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಒಂದು ಸಿಂಗಲ್ ಸ್ಟೆಪ್ ಹಾಕಿ ನೆರಿಗೆ ಎಲ್ಲ ಹಾಕಿದೆ, ಬಟ್ ನಂಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ. ಡಬಲ್ ಸ್ಟೆಪ್ಪೇ ಉಡ್ಸೋಣ ಅಂದ್ಬಿಟ್ಟು ಮತ್ತೆ ತೆಗೆದುಬಿಟ್ಟೆ. ಮತ್ತೆ ತೆಗೆದು ಡಬಲ್ ಸ್ಟೆಪ್ ಮಾಡಿ ಉಡ್ಸಿದ್ದೀನಿ. ರಿಯಲಿ ನಮ್ಮ ಅಮ್ಮ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೇಗೆ ಮಾಡ್ತಿರೋ ಏನೋ, ಬಟ್ ಸೀರೆ ಉಡ್ಸೋದು ನೋಡಿದಷ್ಟು ಈಸಿ ಅಲ್ಲ. ಸೊ ಎಲ್ಲ ಆ್ಯಂಗಲಲ್ಲೂ ನಾವು ನೋಡ್ತಾ ಇರಬೇಕು ಯಾವ ರೀತಿ ಉಡ್ಸೋದು, ಹೇಗೆ ಮಾಡೋದು ಅಂತೆಲ್ಲ. ಸೊ ಒಬ್ಬಳೇ ವೀಡಿಯೋ ಮಾಡೋದು ಕಷ್ಟ ಆಗ್ತಿತ್ತು. ಸೊ ಫಸ್ಟು ಫುಲ್ಲು ಉಡ್ಸ್ಬಿಡೋಣ, ಆಮೇಲೆ ವೀಡಿಯೋ ತಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಸೊ ಫೈನಲ್ಲು ಈ ರೀತಿ ಕಾಣ್ತಿತ್ತು. ಡಬಲ್ ಸ್ಟೆಪ್ ಉಡಿಸ್ದೆ. ನೆಕ್ಸ್ಟ್ ಇಲ್ಲಿ ಲಕ್ಷ್ಮೀ ದೇವ್ರಿಗೆ ಇದು ಅರಿಶಿನ ಮತ್ತು ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನ ಫುಲ್ಲು ಗಡ್ಡಕ್ಕೆ ಮತ್ತು ಕುಂಕುಮ ಅಣ್ಬಟ್ಟು ಥರ ಕುಂಕುಮ ಇಡೋವಂಥದ್ದು. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ. ಗ್ಲಾಸಿ ಏನು ಗೊತ್ತಾ ಏನಂದ್ರೆ ಮಾರಾಣಿಗೆ ತಿನ್ಸ್ಕೊಡ್ಬೇಕು ಯಾವಾಗೂ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆ ಲಕ್ಷ್ಮಿ ಅಂದರೆ ಸೊ ಏನು ಲಕ್ಷ್ಮಿ, ನೀ ನಿಜವಾದ ಲಕ್ಷ್ಮಿ ಇದೆ. ಚಿಕ್ಕ ಮಕ್ಳು ಕಲಿ ಕೆಲಸ ಮಾಡಿಸ್ಬಾರ್ದು. ಅದು ನಂಗೆ 18 ವರ್ಷ ಆಗಿಲ್ಲ. ನಾ ಕೇಸ್ ಹಾಕ್ಬಾರ್ದು. ಸರಿ ಕೇಸ್ ಹಾಕ್ಬೋದು ಅಲ್ವಾ? ಕೆಲಸ ಮಾಡಿಸ್ತವ್ರೆ ಅಂತ. ಮನೆಗೆ ಚಿಕ್ಕ ಮಕ್ಕಳಿದ್ರೆ ಎಷ್ಟು ಚಂದ ಗೊತ್ತಾ, ಓಡಾಡ್ಕೊಂಡು ಕಿಲ 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 ಅಂತ ನಕ್ಕೊಂಡು. ಚಿಕ್ಕ ಮಕ್ಳಿಗೆ ಬೈಬೇಡಿ, ದೊಡ್ಡ ಮಕ್ಳಿಗೆ ಬೈದೇ ಇರಬೇಡಿ. ದೊಡ್ಡ ಮಕ್ಕಳನ್ನ ಮುಡ್ಸಾಕ್ಬೇಕು, ಚಿಕ್ಕ ಮಕ್ಕಳನ್ನ ಮುದ್ದು ಮಾಡಿಸಾಕ್ಬೇಕು. ಹಾಗೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮ್ಮ ಮನೆ ಮುಂದೆ ಡೈಲಿ ಸ್ಕೈ ಶಾಟ್ಸ್ ಹೊಡೆಯುತ್ತಾರೆ. ಸೊ ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೋಗೋಷ್ಟರಲ್ಲಿ ಎಲ್ಲ ನಿಂತೋಗುತ್ತೆ. ಅದು ಆ್ಯಂಡ್ರಾಯ್ಡ್ ಫೋನ್ ಆಗಿರೋದ್ರಿಂದ ಕ್ಲಿಯರಾಗಿ ಕ್ಯಾಪ್ಚರ್ ಆಗೋಲ್ಲ. ಬಟ್ ಇಲ್ಲಿ ಅಂದ್ಬಿಟ್ಟು ನಾವು ಯಾವಾಗಲೂ ವೀಡಿಯೋ ಮಾಡ್ಕೋತಾ ಇರ್ತೀವಿ. ಮಿಸ್ ಮಾಡಿದೆ ಡೈಲಿ ನೈಟ್ ಯಾವಾಗಲೂ ಸ್ಕೈ ಶಾಟ್ಸ್ ಹೊಡಿತಾ ಇರ್ತಾರೆ. ಸ್ಟ್ರೈಟಾಗಿ ಚೆನ್ನಾಗೈತವಾ? ಹಂಗೆ ಹೇಳು ಚೆನ್ನಾಗೈತೆ ಅಂತ. ಸೊ ಇದಾಗಿತ್ತು ಒಂದು ಸಿಂಪಲ್ ವ್ಲಾಗ್. ಹೇಗೆ ರೆಡಿ ಮಾಡ್ಕೊಂಡೆ ಹಬ್ಬದ ಹಿಂದಿನ ದಿನ ಹೇಗೆ ತಯಾರಿ ನಡೀತು ಅನ್ನೋಂಥ ವ್ಲಾಗ್. ಹಾಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ಕ್ಲೋಸಪ್ ಶಾರ್ಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದು ಹೂವು ಧರಿಸಿ ಪೂಜೆ ಮಾಡುವಂಥದ್ದು. ಮತ್ತು ಹೇಗೆ ಕಾಣ್ತಿದೆ ನಮ್ಮನೆ ಲಕ್ಷ್ಮಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕೆಳಗಡೆ ತುಪ್ಪದ ದೀಪ ಹಚ್ಚೋಕ್ಕೆ 2 ದೀಪನ ರೆಡಿ ಮಾಡ್ಕೊಂಡ್ವಿ. ಸೊ ಫೈನಲ್ ಔಟ್ಕಮ್ ಈ ರೀತಿ ಇತ್ತು. ಮತ್ತು ಅಡುಗೆಗೂ ಕೂಡ ಈಸಿ ಆಗಲಿ ಅಂದ್ಬಿಟ್ಟು ಹೂವನ್ನ ಕೂಡ ಹಿಂದಿನ ನೈಟೇ ಪ್ರಿಪೇರ್ ಮಾಡಿದರು. ಮತ್ತು ತರಕಾರಿ ಎಲ್ಲ ಸಾಂಬಾರು ಮಾಡೋದಕ್ಕೆ ಮತ್ತು ಪಲಾವ್ ಮಾಡೋದಕ್ಕೆ ರೆಡಿ ಮಾಡಿ ಹೆಚ್ಚಿಟ್ಕೊಂಡಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.